ಹಲೋ ಫ್ರೆಂಡ್ಸ್, CRM ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಯ್ ಫ್ರೆಂಡ್ಸ್, ಏನು ಗೊತ್ತಾ, ಇದು ನಮ್ಮನೆ ಹಿತ್ತಲಲ್ಲಿ ಒಂದು ಪುಟ್ಟದಾದಂಥ ಒಂದು ಸೂಜಿ ಮೆಣಸಿನ ಗಿಡ ಇದೆ. ಅದನ್ನು ಎಲ್ಲರ ಮನೆಯಲ್ಲೂ ಹೆಚ್ಚಾಗಿ ಹಳ್ಳಿಯಲ್ಲಿ ಬೆಳೀತಾರೆ. ತುಂಬಾ ಪುಟ್ಟದಾಗಿರುತ್ತೆ. ಅದರ ಗಿಡ ತುಂಬ ಬೆಂಕಿ ಕಿಡಿಗಳಂತಹ ಸಣ್ಣ ಸಣ್ಣ ಮೆಣಸಿನ ಹಣ್ಣುಗಳಾಗ್ತದೆ ನೋಡಿರಿ. ಅದನ್ನು ನಿಮ್ಗೆ ತೋರಿಸ್ತೇನೆ ನೋಡಿ. ನಾನೊಂದು ಪ್ಲೇಟಲ್ಲಿ ಕೊಯ್ದಿದ್ದೇನೆ. ಎಷ್ಟೊಂದು ಕಾಯಿದೆ. ತುಂಬಾ ಯೂಸ್ಫುಲ್ ಇದು. ಮಜ್ಜಿಗೆ ಸಾರಿಗೆ ಮತ್ತು ಚಟ್ನಿ ಮಾಡ್ಬೋದು, ಪಲ್ಯಗಳನ್ನು ಮಾಡಲಿಕ್ಕೂ ಕೂಡ ಬಳಸ್ಬೋದು. ತುಂಬ ತಂಪು ಅಂತ ಹೇಳ್ತಾರೆ. ಒಂದೇ ಒಂದು ಗಿಡ ಇದೆ ನಮ್ಮ ಮನೆಯಲ್ಲಿ. ನಾನು ಯಾಕೆ ಅದನ್ನು ಕೊಯ್ದೆ ಅಂತಂದರೆ, ಅದನ್ನು ಕಾಗೆಗಳು ತಿಂದ್ಕೊಂಡು ಹೋಗಿಬಿಡ್ತದೆ. ಅಷ್ಟು ಇಷ್ಟ ಕಾಗೆಗಳಿಗೆ. ಹಾಗಾಗಿ ಅದಕ್ಕೂ ತಿನ್ಕೊಂಡು ಹೋಗೋಕ್ಕಿಂತ ಮೊದಲೇ ತೆಗಿತಾ ಇದ್ದೆ. ಹಾಗೆ ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು, ಒಂದು ವಿಡಿಯೋ ಮಾಡಿದೆ. ಪ್ಲೀಸ್ ದಯವಿಟ್ಟು ನನ್ನ ವಿಡಿಯೋವನ್ನು ನೋಡಿ, ಆಯಿತಾ? ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದು ಬೊಗಸೆ ಕೊಯ್ದು ಹಾಕಿದ್ದೀನಿ. ಇನ್ನೂ ಕೂಡ ಕಾಯಿಗಳು ತುಂಬಾ ಇದೆ ಆ ಗಿಡದಲ್ಲಿ. ನಿಮಗೆ ತೋರಿಸ್ತೇನೆ ಆ ಗಿಡವನ್ನು ನೋಡಿ, ಆಯಿತಾ? ಒಂದೇ ಒಂದು ಗಿಡ ನಮ್ಮ ಮನೆ ಮುಂದಿರೋದು. ಏನು ನೀರು ಹಾಕಲ್ಲ, ಗೊಬ್ಬರ ಹಾಕಲ್ಲ. ನೀರು ತನ್ನಿಂತಾನೇ ಹೋಗ್ತಾ ಇರ್ತದೆ. ಮನೆಗಳಲ್ಲಿ ಸ್ವಲ್ಪ ಅಲ್ಲಿ ಗಿಡಗಳಿಗೆ ನೀರು ಹಾಕುವಾಗ ಅಷ್ಟೇ, ವಿಶೇಷ ಕೇರೇನು ಮಾಡಿಲ್ಲ. ಆದರೆ ಆಪತ್ತು ಬಾಂಧವ ಯಾವುದಾದ್ರೂ ಒಂದು ಟೈಮಿಗೆ ನಮ್ಮ ಮನೇಲಿ ಹಸಿಮೆಣಸಿಲ್ಲ ಏನಾದರೂ ಅಂದರೆ ಈ ಪುಟ್ಟದಾದ ಗಿಡದಲ್ಲಿ ಕಾಯಿಗಳನ್ನು ಎತ್ಕೊಳ್ತೇವೆ. ತುಂಬ ಖುಷಿ ಅನಿಸ್ತದೆ ಈ ಥರ ಗಿಡಗಳನ್ನೆಲ್ಲ ನಾವು ಹಿತ್ತಲಲ್ಲಿ ಬೆಳೆಸಲಿಕ್ಕೆ. ಇದಕ್ಕೇನು ತುಂಬ ಭೂಮಿ ಬೇಕಂತಿಲ್ಲ. ಇದನ್ನು ನೀವು ನೋಡಿ, ಇದೆ ನೋಡಿ, ಇದೇ ಒಂದು ಗಿಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಕಾಗೆ ಎಲ್ಲ ತಿನ್ಕೊಂಡು ಹೋಗಿದೆ. ಹಾಗಾಗಿ ಇವಾಗ ಕೊಯ್ತಾ ಇದ್ದೇನೆ, ಇನ್ನೂ ಇರೋದನ್ನೆಲ್ಲ ತಿನ್ನಬಾರ್ದು ಅಂತ. ನೋಡಿ ಎಷ್ಟು ಪುಟ್ಟದಾದ ಗಿಡ. ಆದರೂ ತುಂಬ ಕೆಂಪಗೆ ಕಾಯಾಗಿತ್ತು, ಹಣ್ಣಾಗಿತ್ತು. ಹಾಗಾಗಿ ಅದನ್ನು ತೆಗಿತಾ ಇದ್ದೇನೆ. ಕಾಯಿ ಇರುವಾಗ ಅದನ್ನು ತಿನ್ನೋದಿಲ್ಲ ಕಾಗೆಗಳು. ಹಣ್ಣು ಕಂಡ ತಕ್ಷಣ ಅದಕ್ಕೆ ಎಲ್ಲಿ ಸುದ್ದಿ ಗೊತ್ತಾಗ್ತದೆ, ನಾವು ಬಂದು ಒಂದೊಂದು ಮೆಣಸು ಪೂರ ನುಂಗ್ಕೊಂಡು ಹೋಗಿಬಿಡ್ತದೆ. ಹಾಗಾಗಿ ಅದಕ್ಕೂ ಕೊಟ್ಟಿದ್ದೇನೆ, ತಿನ್ಕೊಂಡು ಹೋಗಿದೆ ಸಾಕಷ್ಟು. ನಾವು ಸ್ವಲ್ಪ ಯೂಸ್ ಮಾಡೋಣ, ಗಿಡ ನೆಟ್ಟಿದ್ದೀವಲ್ಲ, ಆ ಖುಷಿ ಇರಲಿ ಅಂತ ಒಂದು ಸ್ವಲ್ಪ ತೆಗಿತಾ ಇದ್ದೇನೆ. ನೋಡಿದ್ರಲ್ಲ, ಒಂದು ಬೊಗಸೆ ಕಾಯಿ ಸಿಕ್ಕಿದೆ. ಇನ್ನೂ ಕೂಡ ಹಸಿರು ಕಾಯಿಗಳು ತುಂಬ ಇದೆ ಅದರಲ್ಲಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಥರ ಗಿಡಗಳನ್ನು ಮನೆ ಮುಂದೆಲ್ಲ ಹಾಕಿದರೆ. ಜಾಗ ಇಲ್ಲದಿದ್ದವರು ಇದು ಟೆರಸ್ಸು ಅಥವಾ ಮನೆ ಮುಂದೆ ಒಂದು ಕುಂಡಗಳಲ್ಲಿ ನೆಟ್ಟರು ಕೂಡ ಎಷ್ಟೊಂದು ಸೊಂಪಾಗಿ ಬೆಳೆದು ಈ ಥರ ಮೊಗ್ಗು ಕಾಯಿಗಳನ್ನು ಬಿಡ್ತದೆ. ತುಂಬಾ ಖುಷಿ ಆಗ್ತದೆ ನೆಟ್ಟವರಿಗೆ ಈ ಥರ ಗಿಡಗಳನ್ನು ಕೊಯ್ಯಲಿಕ್ಕೆ. ಕಾಯಿಗಳನ್ನು ನೋಡಿ ಎಷ್ಟು ಸೊಗಸಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿಗ. ನೀವು ಕೂಡ ಇಂಥದ್ದೊಂದು ಗಿಡವನ್ನು ಬೆಳೆಸಿ, ಹಿತ್ತಲಲ್ಲಿ ಇರೋ ಪುಟ್ಟ ಜಾಗದಲ್ಲಿ ಬೆಳೆಸಿ. ಅದು ಕಾಯಿ ಕೊಯ್ಯುವಾಗ ತುಂಬಾ ಖುಷಿ ಆಗುತ್ತೆ. ನೋಡಿದ್ರಲ್ಲ, ನಿಮಗೂ ಕೂಡ ತೋರಿಸೋಣ. ಒಂದು ವೇಳೆ ಈ ಥರ ಮೆಣಸು ಸಿಕ್ಕಿದರೆ ನಿಮ್ಗೆ ಮನೆಗಳಲ್ಲಿ ಹಾಕಿ. ತುಂಬಾ ತಂಪು ಅಂತ ಹೇಳ್ತಾರೆ ಇದನ್ನು. ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ. ಸ್ವಲ್ಪನೇ ತೆಗೆದಿದ್ದೇನೆ, ಕೈ ತುಂಬ ಬಂದಿದೆ. ಇನ್ನೂ ಸ್ವಲ್ಪ ಇದೆ. ನೋಡಿದ್ರಲ್ಲ, ಒಂದು ಪ್ಲೇಟಲ್ಲಿ ತೆಗೆದಿದ್ದೇನೆ. ಇದೇ ಥರ ಗಿಡಗಳು ನಮ್ಮನೆ ಹಿತ್ತಲಲ್ಲಿ ಅಲ್ಲಲ್ಲಿ ಅಮ್ಮ ಹಾಕಿದ್ದಾರೆ. ನೀವು ಕೂಡ ಬೆಳೆಸಿ. ಅಥವಾ ಸೂಜಿ ಮೆಣಸು, ಇದು ಸಣ್ಣ ಮೆಣಸಿಗೆ ಸೂಜಿ ಮೆಣಸು ಅಂತ ಹೇಳ್ತಾರೆ. ಇದು ದನಕರುಗಳಿಗೆ ನೆಗಡಿ ಆದವಾಗ ಹಳ್ಳಿಗಳಲ್ಲಿ ಅದನ್ನು ಕುಟ್ಟಿ ಬಾಳೆ ಎಲೆಯಲ್ಲಿ ಮಡಚಿ ಅದನ್ನು ತಿನ್ನಿಸ್ತಾರೆ. ಆಗ ಅದ್ರದ್ದು ಗಂಟಲಲ್ಲಿರುವಂತಹ ಕಫ ಎಲ್ಲ ಹೊರಗೆ ಬರ್ತದೆ ಅಂತ ಒಂದು ಪದ್ಧತಿ. ಹುಲ್ಲು ಗಿಲ್ಲು ತಿನ್ನಲಿಲ್ಲ ದನಕರುಗಳು ಅಂದರೆ ಈ ಮೆಣಸಿನಕಾಯಿಯನ್ನು ಕುಟ್ಟಿ, ಉಪ್ಪು ಜೊತೆ ಕುಟ್ಟಿ ಬಾಳೆ ಎಲೆಯಲ್ಲಿ ಮಡಿಸಿ ದನಕರುಗಳಿಗೆ ತಿನ್ನಿಸ್ತಾರೆ. ಅದು ತುಂಬಾ ಅನುಕೂಲ ಆಗುತ್ತೆ. ದನಕರುಗಳು ಇದನ್ನು ತಿಂದ ನಂತರ ಹುಲ್ಲು ತಿನ್ನಲಿಕ್ಕೆ, ನೀರು ಕುಡಿಲಿಕ್ಕೆ ಶುರು ಮಾಡ್ತದೆ. ಇದೊಂದು ಔಷಧಿಯಾಗಿ ಕೂಡ ಉಪಯೋಗಿಸ್ತಾರೆ. ನೀವು ಕೂಡ ಈ ಗಿಡಗಳನ್ನು ಸಿಕ್ಕರೆ ಬಿಡಬೇಡಿ, ತಂದು ಕುಂಡಗಳಲ್ಲಿ ಬೆಳೆಸಿ, ಇಲ್ಲಾಂದರೆ ಹಿತ್ತಲಲ್ಲಿ ಬೆಳೆಸಿ. ಏನು ಅನಾಯಾಸವಾಗಿ ಬೆಳೆಯುವಂತಹ ಒಂದು ಮೆಣಸಿನ ಗಿಡ. ಥ್ಯಾಂಕ್ ಯು ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.